ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋದಕ್ಕಾಗಿ ಇವತ್ತು ಯೇಸುವೊಂದಿಗೆ ಕಾರ್ಯಕ್ರಮದ ಮುಖಾಂತರ ದಿನನಿತ್ಯ ಬಂದು ನಿಮ್ಮನ್ನು ಭೇಟಿ ಮಾಡ್ಕೊಂಡು ಹೋಗ್ತೇನೆ. ಅದೊಂದು ಸಂತೋಷ ನನಗೆ. ನನ್ನ ಪ್ರಿಯರೇ, ಬನ್ನಿರಿ ಇವತ್ತಿನ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದಂಥ ಪುಸ್ತಕ 6ನೇ ಅಧ್ಯಾಯ 23ನೇ ವಚನ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವು ನಮ್ಮ ಕರ್ತನಾದ ಕ್ರಿಸ್ತು ಯೇಸುವಿನಲ್ಲಿ ಇರುವ ನಿತ್ಯ ಜೀವ. ಹಾಲೆಲೂಯ. ನನ್ನ ಪ್ರಿಯರೇ, ನಿತ್ಯ ಜೀವ, ಸ್ವರ್ಗ, ಪರಲೋಕಕ್ಕೆ ಹೋಗೋದಕ್ಕಾಗಿ ಏನೆಲ್ಲ ಮಾಡ್ತೇವೆ ನನ್ನ ಪ್ರಿಯರೇ, ಏನೆಲ್ಲ ಯಾರೆಲ್ಲ ಏನೆಲ್ಲ ಹೇಳ್ತಾರೋ ಎಲ್ಲ ಮಾಡ್ತೇವೆ. ಆದರೆ ಇಲ್ಲಿ ವಚನ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ. ಈ ಲೋಕದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿರೋದೇ ಒಂದು ದೊಡ್ಡ ಪಾಪ ಮಾಡಿರುವಂಥ ಕಾರ್ಯ ನನ್ನ ಪ್ರಿಯರೇ. ಆದುದರಿಂದ ಪಾಪ ಕೊಡುವ ಸಂಬಳ ಮರಣ. ಆದಿಯಲ್ಲಿ ದೇವರು ವಾರ್ತೆಯನ್ನು ಸೃಷ್ಟಿ ಮಾಡಿದರು, ಎಲ್ಲವನ್ನು ಸೃಷ್ಟಿಸಿದರು. ಆದಾಮ ಅವಳನ್ನು ಆ ಏದೇನ್ ತೋಟದಲ್ಲಿ ಬಿಟ್ಟರು ನನ್ನ ಪ್ರಿಯರೇ. ಆವಾಗ ತುಂಬ ಸಂತೋಷವಾಗಿ ಅವರು ಓಡಾಡ್ತಾ ಇದ್ರು. ಯಾವಾಗ ಅವರಲ್ಲಿ ಅವಿದ್ಯತನ ಬಂತೋ, ಡಿಸೊಬಿಡಿಯನ್ಸ್ ಬಂತೋ, ಆವಾಗ ಅಲ್ಲೇ ಪಾಪ ಬಂದಿದ್ದು. ಪಾಪ ಅಂದರೆ ಯಾವುದು ದೊಡ್ಡ ಪಾಪ ಮಾಡೋದು ಅಲ್ಲ ನನ್ನ ಪ್ರಿಯರೇ. ಡಿಸೊಬಿಡಿಯನ್ಸ್, ಮಾತನ್ನು ಕೇಳದೆ ಇರೋದೇ ದೊಡ್ಡ ಪಾಪ. ದೇವರ ಮಾತನ್ನು ಕೇಳದೆ ಇರೋದೇ ದೊಡ್ಡ ಪಾಪ. ಏಸಪ್ಪನ ನಂಬದೇ ಇರೋದೇ ದೊಡ್ಡ ಪಾಪ. ಅದು ಸತ್ಯ ಅಂತ ಇಡೀ ಲೋಕಕ್ಕೆ ಗೊತ್ತು. ತಂದೆ ತಾಯಿ ಮಾತಿಗೆ ಗೌರವ ಕೊಡೋದೇ ಇರೋದೇ ದೊಡ್ಡ ಪಾಪ ನನ್ನ ಪ್ರಿಯರೇ. ಆದುದರಿಂದ ಈ ಪಾಪವು ಕೊಡುವಂಥ ಸಂಬಳ ಮರಣ ನನ್ನ ಪ್ರಿಯರೇ. ಆದರೆ ಕ್ರಿಸ್ತನಲ್ಲಿ ಉಚಿತಾರ್ಥವಾಗಿ ನಮಗೆ ಸಿಗುವುದೋ ನಿತ್ಯ ಜೀವ. ಉಚಿತವಾಗಿ. ದೇವರು ಅದಕ್ಕಾಗಿ ಯಾವುದು ಕೇಳೋದಿಲ್ಲ ನನ್ನ ಪ್ರಿಯರೇ. ಪಾಪದಲ್ಲೇ ಬದುಕಿ ಪಾಪದಲ್ಲೇ ಸಾಯಬೇಕು ಅನ್ನೋದು ದೇವರ ಇಷ್ಟವಿಲ್ಲ ನನ್ನ ಪ್ರಿಯರೇ. ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಹಾಮನು ಒಂದು ವಿಗ್ರಹ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಅವರು ಬೆಳೀತಾ ಬೆಳೀತಾ ಇರಬೇಕಾದ್ರೆ ಅವ್ರ ತಂದೆ ತಾಯಿ ಎಲ್ಲ ಈ ವಿಗ್ರಹಗಳನ್ನು ಮಾಡಿ ಮಾರೋದು, ಮತ್ತೊಬ್ಬರಿಗೆ ಮಾರೋದು. ನಾವು ಕೂಡ ನೋಡ್ತೀವಲ್ಲ, ವಿಗ್ರಹಗಳನ್ನೆಲ್ಲ ಮಾರ್ತಾರೆ. ಆ ರೀತಿಯಾಗಿ ಮಾರೋರು. ಒಂದು ದಿನ ಅಬ್ರಹಾಮನ ತಂದೆ ತೇರಾಗ್ ಅವ್ರು ಹೇಳಿದ್ರಂತೆ, ಮಗನೇ ಅಬ್ರಹಾಮ್ ಇಲ್ಲಿ ಬಾ, ನಾನು ಆಚೆ ಹೋಗಿ ಬರ್ತೀನಿ, ಇದನ್ನೆಲ್ಲ ನೋಡ್ಕೊ, ಯಾರಾದರೂ ಬಂದರೆ ಇದಕ್ಕಿಷ್ಟು ಬೆಲೆ, ಇದಕ್ಕಿಷ್ಟು ಬೆಲೆ, ಇದಕ್ಕಿಷ್ಟು ಬೆಲೆ ಅಂತ ಹೇಳ್ಬಿಟ್ಟು ಹೋದ್ರಂತೆ. ಅದೇ ಥರ ಅವ್ರು ನೋಡಿದ್ರಂತೆ, ಏನಿದು, ನಮ್ಮ ಅಪ್ಪ ಇದನ್ನು ಡೈಲಿ ರೂಪಿಸ್ತಾರೆ, ಇಕ್ತಾರೆ, ಮತ್ತು ಇದನ್ನು ದೇವರು ಅಂತ ಹೇಳ್ತಾರೆ, ಇದನ್ನು ದುಡ್ಡು ಕೊಟ್ಟು ಬೇರೊಬ್ಬರು ಕೂಡ ತಗೊಂಡು ಹೋಗ್ತಾರಲ್ವ, ಇದು ಹೆಂಗೆ ಮತ್ತೊಬ್ಬರನ್ನ ರಕ್ಷಿಸ್ತದೆ? ಇದು ಮಾತಾಡಲ್ಲ, ಇದು ಯಾವುದು ವಾಸನೆ ನೋಡಲ್ಲ, ಇದು ನೋಡೋಕ್ಕಾಗಲ್ಲ, ಇದು ಕಣ್ಣಿಲ್ಲ, ಯಾವುದೂ ಇಲ್ಲ, ಬಟ್ ಇದು ಹೆಂಗೆ ಇನ್ನೊಬ್ಬರನ್ನ ರಕ್ಷಿಸೋದು? ಇದು ನಮ್ಮ ತಂದೆ ಯಾವಾಗಲೂ ದೇವರು ದೇವರು ಅಂತ ಎಲ್ರಿಗೂ ಮಾರ್ತಾರಲ್ವ ಅಂತ ಅವನಲ್ಲಿ ಒಂದು ಪ್ರಶ್ನೆ ಇತ್ತಂತೆ. ಮತ್ತು ಅವ್ರ ತಂದೆ ಯಾವಾಗಲೂ ಬಿಟ್ಟು ಹೋಗೋ ಥರ ಹೋಗೋವಾಗ ಹೋಗ್ಬಿಟ್ಟು ಬಂದ ಮೇಲೆ ಕೇಳಿದ್ರಂತೆ, ಆ ತಂದೆ ಮಗನನ್ನು ನೋಡಿ, ಏನಪ್ಪ ಎಲ್ಲದನ್ನು ನೋಡ್ಕೊಂಡ, ಎಷ್ಟು ಮಾರಿದೆ, ಎಷ್ಟು ದುಡ್ಡು ಇಟ್ಕೊಂಡಿದ್ಯಾ ಅಂತ ಹೇಳಿದ್ರೆ, ಅಯ್ಯೋ ಅಪ್ಪ ನೀನು ಹೋಗೋವಾಗ ನಾನು ಇಲ್ಲೇ ಕೂತ್ಕೊಂಡಿದ್ದೆ, ಯಾರಾದರೂ ಬರ್ತಾರಾ ತಗೊಂಡೋಗೋಕ್ಕೆ ಅಂತ. ಮತ್ತು ನಾನು ನೋಡ್ತಾ ಇದ್ದರೆ ಒಳಗಡೆಯಿಂದ ದಿಢೀರಂತ ಶಬ್ದ ಬಂತಪ್ಪ. ಆ ದೊಡ್ಡ ವಿಗ್ರಹ ಇದೆಯಲ್ಲ, ಆ ದೊಡ್ಡ ಶಿಲೆ, ಅದು ಬಂದ್ಬಿಟ್ಟು ಕೋಲಲ್ಲಿ ಈ ಚಿಕ್ಕ ಶಿಲೆನೆಲ್ಲ ಒಡೆದಾಕ್ಬಿಡ್ತು. ಇದೆಲ್ಲ ಮುರಿದೋಯ್ತು, ಈ ಶಬ್ದ ಬಂತು, ಆಮೇಲೆ ನಾನು ಬಾಕಲು ಮುಚ್ಚಿಬಿಟ್ಟೆ ಅಂತೇಳಿ ಅವ್ರು ಕರೆದು ತಲೆ ಮೇಲೆ ಹಾಕಿ ಕೇಳಿದ್ರಂತೆ, ಏನು ನನಗೆ ನೀನು ಪಾಠ ಹೇಳ್ಕೊಡ್ತೀಯಾ? ಈ ವಿಗ್ರಹ ಕಾಲಿದೆಯಾ, ಬಂದು ನಡೀತದ, ಹೊಡಿತದ? ಅದು ಕೈ ಇದೆಯಾ, ಕಾಲಿದೆಯಾ, ಅದು ಹೆಂಗೆ ಹೊಡಿತದೆ, ಅದು ಹೆಂಗೆ ನೀನು ನನ್ನ ಹತ್ರ ಹೇಳ್ತೀಯ, ಸುಳ್ಳು ಹೇಳ್ತೀಯ ನನಗೆ ಅಂತ ಕೇಳಿದ್ರಂತೆ. ಆವಾಗ ಅಬ್ರಹಾಮನು ತನ್ನ ತಂದೆಯನ್ನು ನೋಡಿ ಕೇಳಿದ್ರಂತೆ, ನಿನಗೆ ಗೊತ್ತು ತಾನೇ ಸುಳ್ಳು ಅಂತ, ಮತ್ತು ಯಾಕೆ ನೀನು ಜನರ ಹತ್ರ ಎಲ್ಲ ಇದನ್ನು ದೇವರು ದೇವರು ಅಂತ ಹೇಳ್ಬಿಟ್ಟು ಎಲ್ರಿಗೂ ಈ ಶಿಲೆಗಳನ್ನೆಲ್ಲ ಮಾರ್ತೀಯ? ನೀನು ಯಾಕೆ ಮಾರ್ತೀಯ? ಅದಕ್ಕೆ ನಾನು ಸತ್ಯವಾದ ದೇವರು ನನಗೆ ಬೇಕು ಅಂತ ಕೇಳಿದ ತಕ್ಷಣ ದೇವರ ಸತ್ಯವಾದ ದೇವರ ಶಬ್ದವು ಅಬ್ರಹಾಮಿಗೆ ಕೇಳಿ ಬಂತು. ನನ್ನ ಪ್ರಿಯರೇ, ಅಬ್ರಹಾಮನೇ, ನಾನು ನಿನ್ನನ್ನು ನನ್ನ ಮಗನಾಗಿ ಆರಿಸಿಕೊಂಡಿದ್ದೇನೆ, ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗು, ನಿನ್ನ ದೊಡ್ಡ ಜನಾಂಗವಾಗಿ ನಿನ್ನನ್ನು ಬದಲಾಯಿಸ್ತೇನೆ, ದೇಶದಲ್ಲಿ ನಿನ್ನನ್ನು ಆಶೀರ್ವದಿಸ್ತೇನೆ, ಜನರಲ್ಲಿ ನಿನ್ನನ್ನು ಆಶೀರ್ವದಿಸ್ತೇನೆ, ಜಾತಿ ಒಳಗೆ ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿದ್ರು. ಆವಾಗ ಗೊತ್ತಾಯ್ತು ಅವರಿಗೆ, ನನ್ನ ಪ್ರಿಯರೇ, ಈ ಲೋಕದಲ್ಲಿ ಪಾಪವು ಕೊಡುವಂಥ ಸಂಬಳವು ಮರಣ. ಯಾವುದರಲ್ಲಿ ನಮಗೆ ಪಾಪ ಬರ್ತದೆ? ಸುಳ್ಳು ಆಡೋದ್ರಲ್ಲಿ, ಇನ್ನೊಬ್ಬರನ್ನ ಮೋಸ ಮಾಡೋದ್ರಲ್ಲಿ, ಇಲ್ಲದೆ ಇರೋದನ್ನ ನಂಬಿಕೆ ಮಾಡಿ ಇನ್ನೊಬ್ಬರಿಗೆ ನಂಬಿಕೆಯಲ್ಲಿ ಮೋಸ ಮಾಡೋದ್ರಲ್ಲಿ ಮರಣ ನನ್ನ ಪ್ರಿಯರೇ.
ಪಾಪದ ಸಂಬಳ ಮರಣ ನನ್ನ ಪ್ರಿಯರೇ. ಆದುದರಿಂದ ಈ ಪಾಪವು ಕೊಡುವಂಥ ಸಂಬಳದಿಂದ, ಈ ಮರಣದಿಂದ ದೂರ ಪಾರು ಮಾಡೋದಕ್ಕಾಗಿ ಏಸಪ್ಪ ತನ್ನ ಜೀವವನ್ನು ಕೊಟ್ಟು ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಬಂದರು ನನ್ನ ಪ್ರಿಯರೇ. ಏಸಪ್ಪನ ಸ್ವೀಕರಿಸಿಕೊಂಡರೆ ನಿಮಗೆ ಎರಡನೇ ಮರಣ ಇಲ್ಲ ನನ್ನ ಪ್ರಿಯರೇ. ಏಸಪ್ಪನ ಸ್ವಂತ ರಕ್ಷಕರಾಗಿ ನೀವು ಬದಲಾಯಿಸಿಕೊಂಡರೆ ನಿಮಗೆ ಎರಡನೇ ಮರಣ ಇಲ್ಲ ನನ್ನ ಪ್ರಿಯರೇ. ಆದುದರಿಂದ ಪಾಪವು ಕೊಡುವಂಥ ಸಂಬಳ, ಈ ಪಾಪವು ಲೋಕದಲ್ಲಿ ಇರುವಂಥ ಎಲ್ಲ ಅವನಂಬಿಕೆಯಿಂದ, ಎಲ್ಲ ವಿಧವಾದ ಕಾರ್ಯಗಳಿಂದ ದೇವರು ರಕ್ಷಿಸುವುದಕ್ಕಾಗಿ ಕೊಟ್ಟಿರುವುದೇ ಯೇಸುವಿನ ನಂಬಿಕೆ ಮತ್ತು ಅದರಲ್ಲಿ ಉಂಟಾಗುವುದು ನಿತ್ಯ ಜೀವ ನನ್ನ ಪ್ರಿಯರೇ. ಆದುದರಿಂದ ಆ ನಿತ್ಯ ಜೀವಕ್ಕಾಗಿ ಪಾಪ ಕೊಡುವಂಥ ಸಂಬಳ ಮರಣ ಬೇಡ ಸ್ವಾಮಿ, ದೇವರ ನಂಬಿಕೆ ನಮಗೆ ನಿತ್ಯ ಜೀವ ಕೊಡ್ತದೆ. ಆ ನಂಬಿಕೆ ನಮ್ಮಲ್ಲಿ ಬೆಳೆಯಲಿ ಅಂತ ಪ್ರಾರ್ಥನೆ ಮಾಡೋಣವ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರಿಗೆ ನಿನ್ನ ನಂಬಿಕೆ ಹೆಚ್ಚಾಗಲಿ ಸ್ವಾಮಿ. ಕರ್ತನೆ ಸ್ತೋತ್ರ. ಸುಳ್ಳಲ್ಲಿ, ಮೋಸದಲ್ಲಿ, ಕುಡಿತನದಲ್ಲಿ, ಹೆಂಡತಿನ ಯಾಮಾರಿಸೋದಲ್ಲಿ, ಮಕ್ಕಳನ್ನ ಯಾಮಾರಿಸೋದಲ್ಲಿ, ಗಂಡನನ್ನು ಯಾಮಾರಿಸೋದಲ್ಲಿ, ವಂಚನೆಯಲ್ಲಿ, ಲಂಚದಲ್ಲಿ, ಪಾಪದಲ್ಲಿ ಮರಣವು ಎಳ್ಕೊಂಡು ಹೋಗ್ತಾ ಇದೆ ಸ್ವಾಮಿ. ಈ ಮರಣವನ್ನು ತಡೆಗಟ್ಟಿಸು ರಾಜ. ಈ ಪಾಪವು ಕೊಡುವಂಥ ಸಂಬಳ ಮರಣ ಅಂತ ಇವರಿಗೆ ತಿಳಿಪಡಿಸು ರಾಜ. ಯೇಸುವೆ ಅಂತ ಕರೆಯೋದಕ್ಕೆ ಸಹಾಯ ಮಾಡೇಸಪ್ಪ. ಅಬ್ರಹಾಮನಿಗೆ ಸಹಾಯ ಮಾಡಿದಂಥ ದೇವರೇ, ನನ್ನ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಬ್ಬೊಬ್ಬರಿಗೂ ಯೇಸುವೆ ಅಂತ ಕರೆಯುವುದಕ್ಕೆ ಸಹಾಯ ಮಾಡೇಸಪ್ಪ. ಪಾಪದ ಸಂಬಳ ಮರಣ ಬೇಡ ಸ್ವಾಮಿ. ಯೇಸುವಿನಲ್ಲಿ ಇರುವಂಥ ನಂಬಿಕೆ ಹುಟ್ಟಿಸು ರಾಜ. ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಏಸಪ್ಪ. ಎರಡನೇ ಮರಣ ಬೇಡ ಸ್ವಾಮಿ. ಕರ್ತನೆ ನರಕ ಬೇಡ ಏಸಪ್ಪ. ಆಶೀರ್ವದಿಸು ಸ್ವಾಮಿ. ದಾರಿ ನಡೆಸಪ್ಪ. ಎಲ್ಲವನ್ನು ತಗ್ಗಿಸಿ ನಿಮ್ಮ ತನ್ನವುಳ್ಳ ಹಸ್ತದಲ್ಲಿ ಒಪ್ಪಿಸಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್. God bless you.